ಓಂ ಶಾಂತಿ. ಎಲ್ಲರಿಗೂ ನಮ್ಮ ಇವತ್ತಿನ ಚರ್ಚೆಗೆ ಸ್ವಾಗತ. ಓಂ ಶಾಂತಿ. ಪ್ರತಿಯೊಬ್ಬರು ತಮ್ಮನ್ನು ತಾವು ಉತ್ತಮಪಡಿಸಿಕೊಳ್ಳೋಕೆ ಪ್ರಯತ್ನಿಸ್ತಾನೆ ಇರ್ತಾರೆ. ನಮ್ಮ ವ್ಯಾಲ್ಯೂ ಹೆಚ್ಚಿಸ್ಕೊಳ್ಳೋದು, ಒಂದು ಅಚಲವಾದ ಕಾನ್ಫಿಡೆನ್ಸ್ ಕಟ್ಟಿಕೊಳ್ಳೋದು, ಈ ಹಾದಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಹೌದು, ಇದು ನಿರಂತರವಾದ ಒಂದು ಹುಡುಕಾಟ. ಹೌದು. ಸೊ ಇವತ್ತು ನಾವು ಜಾನ್ವರಿ 19, 2026ರ ಒಂದು ಆಧ್ಯಾತ್ಮಿಕ ಪ್ರವಚನದ ಬಗ್ಗೆ ಆಳವಾಗಿ ಮಾತಾಡೋಣ. ಇದರಲ್ಲಿ ಈ ಸೆಲ್ಫ್ ವರ್ತ್ ಅನ್ನೋದನ್ನ ಕಟ್ಟಿಕೊಳ್ಳೋಕೆ ಒಂದು ವಿಶೇಷವಾದ ಬ್ಲೂ ಪ್ರಿಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಒಂದು ತುಂಬಾ ಕುತೂಹಲಕಾರಿ ಪದ ಬಳಸಿದ್ದಾರೆ, ಈಶ್ವರೀಯ ನಶೆ ಅಂತ. ಅಂದ್ರೆ ದೈವಿಕ ಅಮಲು. ಹೌದು. ಹಾಗಾದ್ರೆ ಈ ನಶೆ ಅಂದ್ರೇನು? ಯಾವುದೇ ನಂಬಿಕೆಯ ಸಿಸ್ಟಮ್ ಅನ್ನು ಮೀರಿ ಇದರಲ್ಲಿ ನಮ್ಗೆಲ್ಲರಿಗೂ ಸಿಗಬಹುದಾದ ಪ್ರಾಕ್ಟಿಕಲ್ ಪಾಠಗಳೇನು? ಬನ್ನಿ ಇದರ ಬಗ್ಗೆ ಮಾತಾಡೋಣ. ಖಂಡಿತ. ಈ ನಶೆ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯವಾಗಿ ಒಂದು ನೆಗೆಟಿವ್ ಫೀಲಿಂಗ್ ಬರ್ಬೋದು ಅಲ್ವಾ? ಹೌದು, ಖಂಡಿತ. ಆದರೆ ಈ ಪ್ರವಚನದಲ್ಲಿ ಆ ಪದಕ್ಕೆ ಒಂದು ಸಂಪೂರ್ಣ ಹೊಸ ಪಾಸಿಟಿವ್ ಅರ್ಥವನ್ನು ಕೊಡಲಾಗಿದೆ. ಇದು ನಾವು ನಮ್ಮನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಸೊ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶನೇ ಈ ಕಾನ್ಸೆಪ್ಟನ್ನ ಬಿಡಿಸಿ ಅದರ ಆಳಕ್ಕೆ ಹೋಗಿ ಅದರಲ್ಲಿರೋ ಸಾರವನ್ನ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸ್ಬೋದು ಅಂತ ನೋಡೋದು. ಅದ್ಭುತ. ಹಾಗಾದ್ರೆ ಮೊದಲ ಹೆಜ್ಜೆಯಿಂದಾನೇ ಶುರು ಮಾಡೋಣ. ಪ್ರವಚನದ ಮೊದಲ ವಾಕ್ಯನೇ ಹೀಗಿದೆ: ಸಿಹಿ ಮಕ್ಕಳೇ, ನಾವು ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗ್ತೇವೆ ಎಂಬ ನಶೆ ನಿಮಗಿರಬೇಕು. ಇಲ್ಲಿ ಬ್ರಾಹ್ಮಣ, ದೇವತೆ ಈ ಪದಗಳೆಲ್ಲ ಇದೆ. ಆದ್ರೆ ನನ್ನ ಗಮನ ಸೆಳಿತಿರೋದು ಆ ನಶೆ ಅನ್ನೋ ಪದ. ಲೌಕಿಕ ನಶೆ ಅಂದ್ರೆ ರಿಯಾಲಿಟಿಯಿಂದ ಎಸ್ಕೇಪ್ ಆಗೋದು. ಹಾಗಾದ್ರೆ ಈ ದೈವಿಕ ನಶೆ ಅಂದ್ರೆ ಏನು? ನೀವು ಹೇಳಿದ್ದು ತುಂಬಾ ಸರಿ. ಲೌಕಿಕ ನಶೆ ಅಂದ್ರೆ ನೋವನ್ನ, ಜವಾಬ್ದಾರಿಯನ್ನ ಮರೆಯೋ ಪ್ರಯತ್ನ. ಹೌದು. ಆದ್ರೆ ಈ ಈಶ್ವರೀಯ ನಶೆ ಇದೆಯಲ್ಲ, ಇದು ಅದಕ್ಕೆ ಕಂಪ್ಲೀಟ್ ಅಪೋಸಿಟ್. ಇದು ಮರೆಯೋಕಲ್ಲ, ಬದಲಾಗಿ ನೆನಪಿಸ್ಕೊಳ್ಳೋಕೆ. ನೆನಪಿಸ್ಕೊಳ್ಳೋಕ? ಏನನ್ನ? ನಮ್ಮ ಅತ್ಯುನ್ನತ, ಅತ್ಯಂತ ಶ್ರೇಷ್ಠ ಸ್ವರೂಪದ ಸ್ಮೃತಿಯಲ್ಲಿ ಸದಾ ಇರೋದೇ ಈ ನಶೆ. ಅಂದ್ರೆ ಕೋಟಿ ಕೋಟಿ ಆತ್ಮಗಳಿರೋ ಈ ಜಗತ್ತಲ್ಲಿ ಸ್ವತಃ ಪರಮಾತ್ಮನೇ ನಮ್ಮನ್ನ ಆಯ್ಕೆ ಮಾಡಿ ಜಗತ್ತಿನ ಮಾಲೀಕರನ್ನಾಗಿ ಮಾಡೋಕೆ ಜ್ಞಾನ ಕೊಡ್ತಿದ್ದಾರೆ ಅನ್ನೋ ಅರಿವಿದೆಯಲ್ಲ, ಆ ಅರಿವಿಂದ ಬರೋ ಆನಂದ ಅದೇ ಈ ನಶೆ. ಇದು ಕೇಳೋಕೆ ಚೆನ್ನಾಗಿದೆ. ಆದ್ರೆ ಈಗಿನ ಮಾಡರ್ನ್ ಮೈಂಡ್ಸೆಟ್ ಇರೋರಿಗೆ ಇದನ್ನ ಹೇಗೆ ವಿವರಿಸ್ಬೋದು? ಈಕ್ಕೇನಾದ್ರೂ ಸೈಕಲಾಜಿಕಲ್ ಕಂಪ್ಯಾರಿಸನ್ ಇದೆಯಾ? ಖಂಡಿತ ಇದೆ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಇದನ್ನ ನಾವು ಅಲ್ಟಿಮೇಟ್ ಫ್ಲೋ ಸ್ಟೇಟ್ ಅಂತ ಕರೀಬೋದು. ಫ್ಲೋ ಸ್ಟೇಟ್? ಹೌದು. ಅಥವಾ ಒಂದು ಆಳವಾದ ಉದ್ದೇಶದ ಭಾವನೆ. ಲೌಕಿಕ ಅಮಲು ವಾಸ್ತವದಿಂದ ತಪ್ಪಿಸ್ಕೊಳ್ಳೋದಾದ್ರೆ ಈ ನಶೆಯು ಒಂದು ಉನ್ನತ ವಾಸ್ತವದಲ್ಲಿ ಕಂಪ್ಲೀಟ್ ಆಗಿ ಲೀನವಾಗೋದು. ಅಂದ್ರೆ ನಾನು ಯಾರು, ನನ್ನ ಗುರಿ ಏನು ಅನ್ನೋದು ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ ದಾರಿಲಿ ಬರೋ ಸಣ್ಣ ಪುಟ್ಟ ಅಡೆತಡೆಗಳು, ಅವಮಾನ, ಸೋಲು ಯಾವುದು ಕೂಡ ನಿಮ್ಮನ್ನ ಅಲುಗಾಡಿಸೋಕೆ ಸಾಧ್ಯನೇ ಆಗಲ್ಲ. ಬ್ರಾಹ್ಮಣ ಸೋ ದೇವತಾ ಅಂದ್ರೆ ಈ ಜ್ಞಾನ ಕಲಿತಿರೋ ನಾನು ಮುಂದೆ ಪೂಜ್ಯ ದೇವತೆ ಆಗ್ತೇನೆ ಅನ್ನೋ ಸ್ಮೃತಿಯೇ ನಿಮ್ಮನ್ನ ಯಾವಾಗ್ಲೂ ಮೇಲೆತ್ತಿ ಹಿಡಿಯುತ್ತೆ. ಸರಿ ಸರಿ. ಅಂದ್ರೆ ಒಂದು ಮೆಂಟಲ್ ಶೀಲ್ಡ್ ಇದ್ದ ಹಾಗೆ. ನಿಮ್ಮ ಗುರಿ ದೊಡ್ಡದಿದ್ದಾಗ ಸಣ್ಣ ಪುಟ್ಟ ವಿಷಯಗಳು ತೊಂದರೆ ಕೊಡಲ್ಲ. ಇದು ಅರ್ಥ ಆಯ್ತು. ಎಕ್ಸಾಕ್ಟ್ಲಿ, ಅದೇ ಪಾಯಿಂಟ್. ಪ್ರವಚನದಲ್ಲಿ ಮುಂದೆ ಯುವಕರ ಬಗ್ಗೆ ಒಂದು ನಿರ್ದಿಷ್ಟ ಪ್ರಶ್ನೆ ಇದೆ. ಹೊಸ ರಕ್ತ ಅಂದ್ರೆ ಯುವಕರಿಗೆ ಯಾವ ಹವ್ಯಾಸ, ಶಾಕ್ ಮತ್ತು ಯಾವ ಮಸ್ತಿ, ಆನಂದ ಇರಬೇಕು ಅಂತ. ಹೌದು. ಮತ್ತು ಅದಕ್ಕೆ ಬಂದಿರೋ ಉತ್ತರ ಆಕ್ಚುಲಿ ಯುವಕರ ಶಕ್ತಿಯನ್ನ ನಿಜವಾಗ್ಲೂ ಗುರುತಿಸುವಂತ ಇದೆ. ಉತ್ತರ ಹೀಗಿದೆ: ಈ ಹಳೆಯ ಪತಿತ ಕಲಿಯುಗದ ಜಗತ್ತನ್ನು ಹೊಸ ಪಾವನ ಸತ್ಯಯುಗದ ಜಗತ್ತನ್ನಾಗಿ ಪರಿವರ್ತಿಸುವ ಹವ್ಯಾಸವಿರಬೇಕು. ಒಂದು ನಿಮಿಷ, ಇದು ಕೇಳೋಕೆ ಬಹಳ ದೊಡ್ಡದಾಗಿ ಸ್ವಲ್ಪ ಭಯ ಹುಟ್ಟಿಸೋ ತರನೋ ಇದೆ ಅಲ್ವಾ? ಹೌದು. ಸಾಮಾನ್ಯವಾಗಿ ಹವ್ಯಾಸ ಅಂದ್ರೆ ನಮ್ಮನ್ನ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋಕೆ ಮಾಡೋ ಕೆಲಸ. ಆದ್ರೆ ಜಗತ್ತಿನ ಪರಿವರ್ತಿಸುವುದು ಒಂದು ಹವ್ಯಾಸ ಆದ್ರೆ ಅದು ದೊಡ್ಡ ಜವಾಬ್ದಾರಿಯ ಭಾರ ಹೊರಿಸಿದಾಗಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಹವ್ಯಾಸ ಅನ್ನೋ ಪದವನ್ನೇ ಬಳಸಿದ್ರಲ್ಲಿ ಒಂದು ತಂತ್ರ ಇದೆ. ಓಹೋ. ಅದನ್ನೇ ಒಂದು ಜವಾಬ್ದಾರಿ ಅಂತ ಫೀಲ್ ಮಾಡಿದ್ರೆ ಅದು ಭಾರ ಅನ್ಸುತ್ತೆ. ಆದ್ರೆ ಅದನ್ನೇ ಒಂದು ಖುಷಿಯ ಆಟ, ಒಂದು ಹವ್ಯಾಸ ಅನ್ಕೊಂಡ್ರೆ? ಉದಾಹರಣೆಗೆ ಹೇಗೆ ಅಂದ್ರೆ, ಕೆಲವರಿಗೆ ಕಷ್ಟಕರವಾದ ಪರ್ವತ ಹತ್ತುವುದು ಒಂದು ಹವ್ಯಾಸ. ದೈಹಿಕವಾಗಿ ಕಷ್ಟ ನಿಜ, ಆದರೆ ಅವರಿಗೆ ಅದರಲ್ಲೊಂದು ಆನಂದ ಸಿಗುತ್ತೆ. ಹಾಗೇನೆ ಜಗತ್ತಿನ ಆತ್ಮಗಳಿಗೆ ದುಃಖದಿಂದ ಮುಕ್ತಿ ನೀಡಿ ಅವರಿಗೆ ಸುಖದ ದಾರಿ ತೋರಿಸೋದ್ರಲ್ಲಿ ಒಂದು ರೂಹಾನಿ ಮಸ್ತಿ ಅಂದ್ರೆ ಆಂತರಿಕ ಖುಷಿ ಇದೆ ಅಂತ ಇಲ್ಲಿ ಹೇಳ್ತಿರೋದು. ಸರಿ ಸರಿ. ಆ ಖುಷಿಯೇ ನಿಮ್ಮನ್ನ ನಡೆಸೋ ಶಕ್ತಿಯಾಗತ್ತೆ.
ಆಗ ಸೇವೆ ಅನ್ನೋದು ಕರ್ತವ್ಯಾಗಿ ಉಳಿಯಲ್ಲ, ಅದೊಂದು ಉತ್ಸವ ಆಗತ್ತೆ. ವಿಶೇಷವಾಗಿ ಕನ್ಯೆಯರು ಮತ್ತು ತಾಯಂದಿರು ಈ ಸೇವೆಯ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರಲ್ಲಿ ಸಹಜವಾಗಿ ಕರುಣೆ ಮತ್ತು ಪಾಲನೆ ಗುಣ ಇರುತ್ತೆ ಅಂತನಾ? ಹೌದು, ನಿಖರವಾಗಿ. ಅಂದ್ರೆ ಮಾಡೋ ಕ್ರಿಯೆಗಿಂತ ಅದರ ಹಿಂದಿರೋ ಭಾವನೆ ಮುಖ್ಯ. ಆ ಖುಷಿಯಿಂದ ಜ್ಞಾನ ಹಂಚ್ಕೊಂಡಾಗ ಕೇಳೋರ್ ಮೇಲೂ ಅದರ ಎಫೆಕ್ಟ್ ಬೇರೆನೇ ಇರುತ್ತೆ. ಅದು ಬರೀ ಶಬ್ದಗಳಾಗಿ ಉಳಿಯಲ್ಲ. ಖಂಡಿತ. ನಿಮ್ಮ ಕಣ್ಣಲ್ಲಿ ಆ ಹೊಳಪು, ಮುಖದಲ್ಲಿ ಆ ನಶೆ ಇದ್ದಾಗ ಕೇಳುಗರು ಜ್ಞಾನದ ಜೊತೆ ಆ ದೈವಿಕ ಶಕ್ತಿನೂ ಅನುಭವಿಸ್ತಾರೆ. ಆಗ ಬದಲಾವಣೆ ಸಹಜವಾಗಿ ಆಗುತ್ತೆ. ಸರಿ, ಈ ಒಂದು ದೊಡ್ಡ ಗುರಿ, ಹವ್ಯಾಸ ನಮ್ಮುಂದೆ ಇದೆ. ಆದರೆ ಇಂಥ ದೊಡ್ಡ ಪ್ರಯಾಣದಲ್ಲಿ ದಣಿಯೋದು, ದಾರಿ ತಪ್ಪೋದು ಸಹಜ ಅಲ್ವಾ? ಹೌದು. ಈ ಲಾಂಗ್ ಜರ್ನಿಯಲ್ಲಿ ಮೋಟಿವೇಶನ್ ಹೇಗೆ ಉಳಿಸ್ಕೊಳ್ಳೋದು? ಪ್ರವಚನದಲ್ಲಿ ಇದರ ಬಗ್ಗೆ ಒಂದು ಸುಂದರವಾದ ರೂಪಕ ಇದೆ ಅನ್ಸತ್ತೆ. ರಾತ್ರಿಯ ಪ್ರಯಾಣಿಕ ದಣಿಯಬೇಡ, ಬೆಳಗಿನ ಗುರಿ ದೂರವಿಲ್ಲ. ಹೌದು, ಇದು ನಮ್ಮೆಲ್ಲರ ಆತ್ಮದ ಕಥೆ. ನಾವೆಲ್ಲರೂ ದ್ವಾಪರ, ಕಲಿಯುಗ ಅನ್ನೋ ಅಜ್ಞಾನದ ಕತ್ತಲೆ ರಾತ್ರಿಯಲ್ಲಿ ದಾರಿ ಕಾಣದೆ ದಣಿದು ದೇವರನ್ನ ಕರೀತಿದ್ದ ಪ್ರಯಾಣಿಕರು. ಈಗ ಜ್ಞಾನ ಅನ್ನೋ ಸೂರ್ಯೋದಯ ಆಗಿದೆ. ಬೆಳಗು ಅಂದ್ರೆ ನಮ್ಮ ಸತ್ಯಯುಗಲ ದೈವಿ ಸ್ವರೂಪದ ಗುರಿ ತುಂಬಾ ಹತ್ರ ಇದೆ. ಸೊ ಈಗ ದಣಿಯೋ ಸಮಯ ಅಲ್ಲ, ಎಚ್ಚೆತ್ತುಕೊಂಡು ಸ್ಪೀಡಾಗಿ ಹೆಜ್ಜೆ ಹಾಕೋ ಸಮಯ. ಗುರಿಯ ಬಗ್ಗೆ ಕ್ಲಾರಿಟಿ ತುಂಬಾ ಮುಖ್ಯ ಅಂತ ಒತ್ತಿ ಹೇಳಿದ್ದಾರೆ. ಒಬ್ಬ ಸ್ಟೂಡೆಂಟ್ಗೆ ತಾನು ಡಾಕ್ಟರ್ ಆಗ್ಬೇಕು ಅನ್ನೋ ಗುರಿ ಸ್ಪಷ್ಟವಿದ್ದ ಹಾಗೆ ನಮ್ಗೂ ನಮ್ಮ ಗುರಿ ಸ್ಪಷ್ಟವಿರ್ಬೇಕು. ಹೌದು. ಆಗ್ಲೇ ಆ ಗುರಿಯ ಬಗ್ಗೆ ಮಾತಾಡ್ತಾ ಡಬಲ್ ಕಿರೀಟ ಅನ್ನೋ ಪದ ಬಳಸಿದರೆ. ಇದು ಕೇಳೋಕೆ ಯಾವುದೋ ಫ್ಯಾಂಟಸಿ ಕಥೆ ತರ ಇದೆ. ಈಗಿನ ಕಾಲದ ಕೇಳುಗರಿಗೆ ಇದು ರಿಯಾಲಿಟಿಯಿಂದ ದೂರ ಅನ್ಸ್ಬಹುದಲ್ಲ. ಇದರ ಪ್ರಾಕ್ಟಿಕಲ್ ಅರ್ಥ ಏನು? ಖಂಡಿತ. ಇದನ್ನ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೋಬಹುದು. ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ಒಂದು ಹೈಯರ್ ಡಿಗ್ರಿಗಾಗಿ ಓದ್ತಿದ್ದಾನೆ ಅನ್ಕೊಳ್ಳಿ. ಓಕೆ. ಅವನಿಗೆ 2 ರೀತಿ ಪ್ರತಿಫಲ ಸಿಗುತ್ತೆ. ಮೊದಲನೇದು, ಅವನು ಓದ್ತಿರುವಾಗ್ಲೇ ಅವನ ಶಿಸ್ತು, ಜ್ಞಾನ, ಪರಿಶ್ರಮ ನೋಡಿ ಜನ ಅವನಿಗೆ ಗೌರವ ಕೊಡ್ತಾರೆ. ಅವನಲ್ಲೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಇದೇ ಬೆಳಕಿನ ಕಿರೀಟ. ಅಂದ್ರೆ ಈ ಸಂಗಮ ಯುಗದಲ್ಲಿ ಪವಿತ್ರತೆ ಮತ್ತು ಜ್ಞಾನದಿಂದ ನಮಗೆ ಸಿಗೋ ಆಂತರಿಕ ಗೌರವ ಮತ್ತು ಸಂತೋಷ. ಓ ಸರಿ, ಇದು ತಕ್ಷಣ ಸಿಗೋ ಇಂಟರ್ನಲ್ ರಿವಾರ್ಡ್. ಹೌದು. ಇನ್ನು 2ನೇ ಪ್ರತಿಫಲ ಅಂದ್ರೆ ಕೋರ್ಸ್ ಮುಗಿದ ಮೇಲೆ ಅವನಿಗೆ ಸಿಗೋ ಪದವಿ, ದೊಡ್ಡ ಹುದ್ದೆ, ಸಂಬಳ. ಆಹಾ. ಇದೇ ರತ್ನಖಚಿತ ಕಿರೀಟ. ಅಂದ್ರೆ ಈ ಜ್ಞಾನದ ಅಭ್ಯಾಸ ಪೂರ್ಣವಾದ ಮೇಲೆ ಭವಿಷ್ಯದ ಸತ್ಯಯುಗದಲ್ಲಿ ಸಿಗೋ ರಾಜ್ಯಭಾಗ್ಯ, ಅಧಿಕಾರ. ಒಂದು ತಕ್ಷಣದ್ದು, ಇನ್ನೊಂದು ಅಂತಿಮವಾದದ್ದು. ಈ 2 ಕಿರೀಟಗಳನ್ನ ಕೊಡೋರು ಸ್ವಯಂ ಜ್ಞಾನಸಾಗರ ಪರಮಾತ್ಮನೇ, ಬೇರೆ ಯಾರೂ ಅಲ್ಲ. ಈ ಉದಾಹರಣೆ ಅದನ್ನ ತುಂಬಾ ಕ್ಲಿಯರ್ ಮಾಡ್ತು. ಇದು ಕೇವಲ ಕಾಲ್ಪನಿಕ ಅಲ್ಲ, ಬದಲಾಗಿ ಒಂದು ಪ್ರಾಸೆಸ್ನ 2 ಹಂತದ ಫಲಗಳು. ಆದ್ರೆ ಈ ದೊಡ್ಡ ಐಡಿಯಾಗಳನ್ನ, ಅಂದ್ರೆ ಡಬಲ್ ಕಿರೀಟದಂತಹ ಗುರಿಯನ್ನ ಮಂಗಳವಾರ ಮಧ್ಯಾಹ್ನದ ಆಫೀಸ್ ಟೆನ್ಷನ್ನಲ್ಲಿ ನೆನ್ಪಿಟ್ಕೊಳ್ಳೋದು ಹೇಗೆ? ಇದಕ್ಕಾಗಿ ಪ್ರವಚನದಲ್ಲಿ ಯಾವಾದ್ರೂ ಪ್ರಾಕ್ಟಿಕಲ್ ಟೆಕ್ನಿಕ್ ಏನಾದ್ರು ಹೇಳಿದಾರಾ? ಖಂಡಿತ ಹೇಳಿದ್ದಾರೆ. ಮತ್ತು ಅದು ತುಂಬಾ ಸುಂದರವಾದ, ಸಿಂಪಲ್ ಆದ ಉಪಾಯ. ಏನದು? ತಮ್ಮದೇ ಆದ ಒಂದು ಚಿತ್ರವನ್ನ ತಯಾರಿಸ್ಕೊಳ್ಳೋದು. ಅದರ ಡಿಸೈನ್ ಕೂಡ ಹೇಳಿದ್ದಾರೆ. ಚಿತ್ರದ ಕೆಳಗೆ ನಮ್ಮ ಈಗಿನ ಸಾಮಾನ್ಯ ಬ್ರಾಹ್ಮಣ ಸ್ವರೂಪದ ಫೋಟೋ, ಅದರ ಮೇಲೆ ನಮ್ಮ ಭವಿಷ್ಯದ ದೇವತಾ ಸ್ವರೂಪ ಅಂದ್ರೆ ಲಕ್ಷ್ಮಿ ಅಥವಾ ನಾರಾಯಣನ ಚಿತ್ರ. ಓ. ಮತ್ತು ಎಲ್ಲಕ್ಕಿಂತ ಮೇಲೆ ನಮ್ಮನ್ನ ಹೀಗೆ ತಯಾರು ಮಾಡ್ತಿರೋ ಜ್ಯೋತಿರ್ಬಿಂದು ಶಿವಬಾಬಾರವರ ಚಿತ್ರ. ವಾವ್, ಇದು ಒಂದು ರೀತಿ ಪರ್ಸನಲ್ ವಿಷನ್ ಬೋರ್ಡ್ ಇದ್ದ ಹಾಗೆ ಆಯ್ತು. ಒಂದೇ ಚಿತ್ರದಲ್ಲಿ ನಿಮ್ಮ ಆರಂಭ, ನಿಮ್ಮ ಗುರಿ, ನಿಮ್ಮ ಗೈಡ್ 3 ಕಾಣಿಸುತ್ತೆ. ನಿಖರವಾಗಿ. ಸೈಕಾಲಜಿಸ್ಟ್ಗಳು ಹೇಳೋ ಹಾಗೆ ಬರೀ ವರ್ಡ್ಸ್ಗಿಂತ ಪಿಕ್ಚರ್ಸ್ ನಮ್ಮ ಮನಸ್ಸಿನ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ ಅಲ್ವಾ? ಹೌದು ಹೌದು. ಆ ಚಿತ್ರದ ಮೇಲೆ ನಾವು ಶಿವಬಾಬಾರಿಂದೆ ರಾಜಯೋಗವನ್ನು ಕಲಿತು 21 ಜನ್ಮಗಳಿಗಾಗಿ ದೇವತೆ, ಡಬಲ್ ಕಿರೀಟಧಾರಿಗಳಾಗ್ತಿದ್ದೇವೆ ಅಂತ ಬರೆದುಕೊಳ್ಳೋಕೆ ಹೇಳಿದ್ದಾರೆ. ಈ ಚಿತ್ರವನ್ನ ನಮ್ಮ ಆಫೀಸ್ ಟೇಬಲ್ ಮೇಲೆ, ಪರ್ಸ್ನಲ್ಲಿ ಅಥವಾ ಮೊಬೈಲ್ ಸ್ಕ್ರೀನ್ ಸೇವರ್ ಆಗಿ ಇಟ್ಕೊಂಡ್ರೆ ಅದನ್ನು ನೋಡಿದ ಪ್ರತಿ ಸಲನೂ ನಮ್ಮ ಪೂರ್ತಿ ಜರ್ನಿ ನೆನಪಿಗೆ ಬರುತ್ತೆ. ಇದು ನಮ್ಮನ್ನ ಸಣ್ಣಪುಟ್ಟ ವಿಷಯಗಳಿಂದ ಮೇಲೆತ್ತಿ ಬಿಗರ್ ಪಿಕ್ಚರ್ ನೋಡೋಕೆ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಪ್ರೋತ್ಸಾಹ, ಉನ್ನತ ಗುರಿಗಳ ಬಗ್ಗೆ ಮಾತಾಡಿದ್ಮೇಲೆ ಇದರ ಇನ್ನೊಂದು ಮುಖವನ್ನು ನೋಡಬೇಕಾಗತ್ತೆ. ಪ್ರವಚನದಲ್ಲಿ ಒಂದು ಕಠಿಣವಾದ ವಾರ್ನಿಂಗ್ ಕೂಡ ಇದೆಯಲ್ವಾ? ಯಾಕಂದ್ರೆ ಈ ದಾರಿ ಹೂವಿನ ಹಾದಿಯಲ್ಲ. ಹೌದು. ಒಬ್ಬ ಜವಾಬ್ದಾರಿಯುತ ತಂದೆ ಮಕ್ಕಳನ್ನ ಹೊಗಳೋದ್ರ ಜೊತೆಗೆ ಅಪಾಯಗಳ ಬಗ್ಗೆ ಎಚ್ಚರಿಸ್ತಾರೆ. ಮಾಯೆಯ ಮೊದಲ ಮತ್ತು ದೊಡ್ಡ ಅಟ್ಯಾಕ್ ದೇಹಾಭಿಮಾನದ ರೂಪದಲ್ಲಿ ಬರುತ್ತೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಯಾರಾದರೂ ವಿಕಾರಗಳಿಗೆ ವಶ ಆದ್ರೆ ಅವರು ಹಾರ್ಟ್ ಫೇಲ್ ಆಗ್ತಾರೆ ಅನ್ನೋ ಪದ ಬಳಸಿದ್ದಾರೆ. ಹಾರ್ಟ್ ಫೇಲ್ ಅಂದ್ರೆ
ಇದು ಲಿಟ್ರಲ್ ಹಾರ್ಟ್ ಅಟ್ಯಾಕ್ ಬಗ್ಗೆನಾ? ಇಲ್ಲ, ಅದಲ್ಲ. ಇದು ಅದಕ್ಕಿಂತನೂ ಆಳವಾದದ್ದು. ಇದು ಆತ್ಮಿಕ ಬಲ ಕುಸಿದು ಹೋಗೋದು. ಆತ್ಮಿಕ ಬಲ ಕುಸಿದು ಹೋಗೋದಾ? ಹೌದು. ನಾವು ನಮ್ಮದೇ ಆದ ತತ್ವಗಳಿಂದ, ನಮ್ಮದೇ ಗುರಿಯಿಂದ ಕೆಳಗೆ ಬಿದ್ದಾಗ ಒಂದು ರೀತಿ ತೀವ್ರವಾದ ಗ್ಲಾನಿ, ನಿರಾಸಕ್ತಿ ಉಂಟಾಗತ್ತೆ. ಇನ್ನು ನನ್ನಿಂದ ದೇವತೆ ಆಗೋಕ್ ಸಾಧ್ಯವಿಲ್ಲ ಅನ್ನೋ ಆ ಆಂತರಿಕ ಸೋಲಿದೆಯಲ್ಲ, ಓ, ಆ ಸೋಲಿನ ಭಾವನೆಯೇ ಆತ್ಮದ ಧೈರ್ಯವನ್ನ ಮುರಿದಾಕುತ್ತೆ. ನಾವೆಲ್ಲೋ ನಮ್ಮ ಜೀವನದಲ್ಲಿ ಇಂಥ ಅನುಭವ ಮಾಡಿರ್ತೀವಲ್ವಾ? ನಮ್ಮದೇ ಮೌಲ್ಯಗಳಿಗೆ ನಾವು ದ್ರೋಹ ಬಗೆದಾಗ ಆಗೋ ನೋವು. ಹೌದು, ಅದು ನಿಜ. ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಳ್ಳೋದಕ್ಕಿಂತ ದೊಡ್ಡ ಸೋಲು ಬೇರೆ ಇಲ್ಲ. ಇದಕ್ಕಾಗಿಯೇ ಪಾವಿತ್ರ್ಯತೆಯನ್ನ ಅಡಿಪಾಯ ಅಂತ ಕರೆದಿರೋದಾ? ಖಂಡಿತ. ಅಡಿಪಾಯನೇ ಅಲುಗಾಡಿರೆ ಬಿಲ್ಡಿಂಗ್ ನಿಲ್ಲೋಕ್ ಸಾಧ್ಯನಾ? ಸ್ವರ್ಗದ ಪಾಸ್ಪೋರ್ಟ್ ರದ್ದಾಗುತ್ತೆ ಅಂತ ಕಠಿಣವಾಗಿ ಹೇಳಿದ್ದಾರೆ. ಇದಕ್ಕೆ ನಾರದನ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಲಕ್ಷ್ಮಿಯನ್ನ ಮದುವೆಯಾಗೋ ಆಸೆಯಿಂದ ಹೋದಾಗ ನಾರದನಿಗೆ ತನ್ನ ಮುಖ ಕನ್ನಡಿಲಿ ಕೋತಿ ಹಾಕಿ ಕಾಣಿಸ್ತು. ಇದು ನಮ್ಗೊಂದು ಪಾಠ. ಸರಿ. ನಾವು ಪ್ರತಿದಿನ ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ನನ್ನ ಆಲೋಚನೆ, ಮಾತು, ದೃಷ್ಟಿಲಿ ಯಾವುದೇ ವಿಕಾರದ ಅಂಶ ಬರ್ತಿದ್ಯಾ? ಅದು ನನ್ನ ದೈವಿಕ ಮುಖದ ತೇಜಸ್ಸನ್ನ ಕಡಿಮೆ ಮಾಡ್ತಿದ್ಯಾ? ಈ ಸೆಲ್ಫ್ ಚೆಕಿಂಗ್ ತುಂಬಾ ಮುಖ್ಯ. ಈ ಗುರಿ, ಪ್ರಯಾಣ, ಎಚ್ಚರಿಕೆಗಳನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ಒಂದು ಪ್ರಶ್ನೆ ಬರುತ್ತೆ. ಈ ಪರಿವರ್ತನೆಗೆ ಏನಾದ್ರೂ ಟೈಮ್ ಲಿಮಿಟ್ ಇದೆಯಾ? ಈ ಜರ್ನಿಗೆ ಒಂದು ಡೆಡ್ಲೈನ್ ಇದೆಯಾ? ಹೌದು. ಸಮಯದ ಬಗ್ಗೆ ಬಹಳ ಸ್ಪಷ್ಟವಾದ ಸೂಚನೆ ಇದೆ. ವಿನಾಶೋ ಎದುರಿಗೇ ನಿಂತಿದೆ ಅಂತ ಹೇಳಿದ್ದಾರೆ. ಓ, ಇದನ್ನ ಕೇಳಿ ಭಯಪಡಬೇಕಾಗಿಲ್ಲ. ಬದಲಾಗಿ ಇದು ನಮ್ಮ ಪ್ರಯತ್ನವನ್ನ ಇಂಟೆನ್ಸಿಫೈ ಮಾಡಕ್ಕೆ ಕೊಟ್ಟಿರೋ ಒಂದು ಜಾಗೃತಿ. ಟೈಮ್ ಕಡಿಮೆ ಇದೆ, ಆದರೆ ಸಾಧಿಸೋದು ಬಹಳಷ್ಟಿದೆ. ಸೊ ಆಲಸ್ಯ ಬೇಡ ಅನ್ನೋ ವಾರ್ನಿಂಗ್ ಇದು. ಹಾಗಾದ್ರೆ ಈ ಅಂತಿಮ ಸಿದ್ಧತೆಗಾಗಿ ಧಾರಣೆ ಮಾಡ್ಕೊಳ್ಳೋಕೆ ಏನ್ ಹೇಳಿದ್ದಾರೆ? 2 ಮುಖ್ಯ ಅಂಶಗಳನ್ನ ಹೇಳಿದ್ದಾರೆ. ಮೊದಲನೇದು ಶ್ರೀಮತದ ಪಾಲನೆ, ಅಂದ್ರೆ ಪರಮಾತ್ಮನ ಶ್ರೇಷ್ಠ ನಿರ್ದೇಶನಗಳ ಮೇಲೆ 100% ನಡೆಯೋದು. ಅದರಲ್ಲಿ ನಮ್ಮದೇ ಆದ ಮನಮತ ಅಥವಾ ಸ್ವಂತ ಬುದ್ಧಿವಂತಿಕೆಯನ್ನ ಮಿಕ್ಸ್ ಮಾಡದೇ ಇರೋದು. ಸರಿ. ಎರಡನೇದು ಒಬ್ಬರಿಗೊಬ್ರು ಸತ್ಯವಾದ ಮಾನ್ಯತೆ ಕೊಡೋದು. ಸತ್ಯವಾದ ಮಾನ್ಯತೆ ಮತ್ತು ಲಂಗಡಾ ಮಾನ್ಯತೆ ಅಂತ 2 ಪದ ಬಳಸಿದ್ದಾರೆ. ಲಂಗಡಾ ಮಾನ್ಯತೆ ಅಥವಾ ಕುಂಟು ಗೌರವ ಅಂದ್ರೆ ಏನು? ಅದನ್ನ ಸ್ವಲ್ಪ ವಿವರಿಸಿ. ಇದಕ್ಕೊಂದು ಒಳ್ಳೆ ಉದಾಹರಣೆ ನಮ್ಮ ಕಾರ್ಪೊರೇಟ್ ಕಲ್ಚರ್ನಲ್ಲಿ ಸಿಗುತ್ತೆ. ಹೌದು. ಜನರು ಸಾಮಾನ್ಯವಾಗಿ ಸಿಇಒ ಅವರ ಪೋಸ್ಟ್ಗೆ ಗೌರವ ಕೊಡ್ತಾರೆ, ವ್ಯಕ್ತಿಗಲ್ಲ. ನಾಳೆ ಆ ವ್ಯಕ್ತಿ ಕೆಲಸ ಕಳ್ಕೊಂಡ್ರೆ ಆ ಗೌರವವೂ ಮಾಯವಾಗತ್ತೆ. ಇದೇ ಲಂಗಡಾ ಮಾನ್ಯತೆ. ಅದು ಟೆಂಪರರಿ. ಅರ್ಥ ಆಯ್ತು. ಆದ್ರೆ ಸತ್ಯವಾದ ಮಾನ್ಯತೆ ಅಂದ್ರೆ ಪ್ರತಿಯೊಂದು ಆತ್ಮವು ಪರಮಾತ್ಮನ ಮಗು, ಭವಿಷ್ಯದ ದೇವತೆ ಅನ್ನೋ ದೃಷ್ಟಿಯಿಂದ ಗೌರವ ಕೊಡೋದು. ಅವರ ಪೋಸ್ಟ್, ಸೇವೆ ಅಥವಾ ಹೊರಗಿನ ನೋಟವನ್ನ ಮೀರಿ ಅವರ ಆಂತರಿಕ ಮೌಲ್ಯವನ್ನ ಗುರುತಿಸೋದು. ಈ ಗೌರವ ಪರ್ಮನೆಂಟ್. ತುಂಬಾ ಸುಂದರವಾದ ವಿಶ್ಲೇಷಣೆ. ಇಡೀ ಪ್ರವಚನದ ಸಾರವನ್ನ ಹಿಂಡಿ ಕೊನೆಯಲ್ಲಿ ಒಂದು ವರದಾನ ಮತ್ತು ಘೋಷವಾಕ್ಯವನ್ನ ಕೊಟ್ಟಿದ್ದಾರೆ. ಅವನ್ನ ಈ ಚರ್ಚೆಯ ಸಾರಾಂಶದ ತರ ನೋಡ್ಬೋದಾ? ಖಂಡಿತ. ವರದಾನ ಹೀಗಿದೆ: ನಿರಂತರ ತಂದೆಯ ಜೊತೆಯ ಅನುಭವದ ಮೂಲಕ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿಯಾಗುವ ಸಹಜ ಯೋಗಿ ಭವ. ಸಹಜ ಯೋಗಿ. ಹೌದು. ಇಲ್ಲಿ ಸಹಜ ಯೋಗಿ ಅನ್ನೋದು ತುಂಬಾ ಮುಖ್ಯ. ಯೋಗವನ್ನ ಒಂದು ಕಷ್ಟದ ಎಕ್ಸಸೈಸ್ ತರ ಅಥವಾ ಹಠದಿಂದ ಮಾಡೋದಲ್ಲ. ಅಂದ್ರೆ ಯೋಗಕ್ಕಾಗಿ ಸಪರೇಟ್ ಆಗಿ ಟೈಮ್ ಇಟ್ಟು ಕಷ್ಟಪಡೋ ಬದಲು ಅದು ನಮ್ಮ ಉಸಿರಾಟದಷ್ಟೇ ನ್ಯಾಚುರಲ್ ಆಗಬೇಕು ಅಂತಾನಾ? ನಿಖರವಾಗಿ. ಶರೀರ ಮತ್ತು ಆತ್ಮ ಹೇಗೆ ಬೇರೆಯಾಗಲ್ವೋ ಹಾಗೆ ತಂದೆಯ ನೆನಪು ನಮ್ಮ ಬುದ್ಧಿಯಿಂದ ಬೇರೆಯಾಗಬಾರ್ದು. ಆಗ ಯೋಗ ಸಹಜ ಆಗತ್ತೆ. ಇನ್ನು ಘೋಷವಾಕ್ಯ: ಸಮಸ್ಯೆಯ ಸ್ವರೂಪರಾಗುವ ಬದಲು ಸಮಸ್ಯೆಯನ್ನು ನಿವಾರಿಸುವ ಸಮಾಧಾನ ಸ್ವರೂಪರಾಗಿ. ವಾ, ಇದು ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಬದಲಾಯಿಸೋ ಮಾತು. ಓ ದೇವ್ರೇ, ಸಮಸ್ಯೆ ಬಂತು ಅಂತ ಯೋಚಿಸೋ ಬದಲು ಸರಿ, ನನ್ನ ಶಕ್ತಿಯನ್ನ ಬಳಸೋಕೆ ಒಂದು ಅವಕಾಶ ಬಂತು ಅಂತ ನೋಡೋ ಹಾಗೆ. ಹೌದು. ಸರ್ವಶಕ್ತಿವಂತ ತಂದೆಯ ಜೊತೆಗಿರೋ ಆತ್ಮ ಸಮಸ್ಯೆಯನ್ನ ನೋಡಿ ಹೆದರಲ್ಲ. ಅದು ತನ್ನ ಐಡೆಂಟಿಟಿಯನ್ನೇ ಬದಲಾಯಿಸ್ಕೊಡುತ್ತೆ. ನಾನು ಸಮಸ್ಯೆಗಳನ್ನ ಎದುರಿಸೋಳಲ್ಲ, ನಾನು ಪರಿಹಾರವನ್ನ ತರೋ ಆತ್ಮ ಅನ್ನೋ ಸ್ವಾಮಾನದಲ್ಲಿ ಸ್ಥಿತರಾಗೋದು. ಇದೆಲ್ಲವನ್ನು ಸಾಧಿಸೋಕೆ ನಮ್ಮ ಡೈಲಿ ಲೈಫ್ನ ಜಂಜಾಟಗಳಿಂದ, ಹಳೆ ಅಭ್ಯಾಸಗಳಿಂದ ಬಿಡುಗಡೆ ಬೇಕು. ಆ ಬಂಧನಮುಕ್ತ ಸ್ಥಿತಿಯನ್ನ ತಲುಪೋಕೆ ಏನಾದ್ರೂ ಸಲಹೆಗಳಿವ್ಯಾ? ಇವೆ. ಗೃಹಸ್ಥಿಯಿಂದ ಟ್ರಸ್ಟಿ ಆಗ್ಬೇಕು ಅನ್ನೋ ಒಂದು ಸುಂದರವಾದ ಕಾನ್ಸೆಪ್ಟ್ ಇದೆ. ಗೃಹಸ್ಥಿಯಿಂದ ಟ್ರಸ್ಟಿನಾ? ಹೌದು. ಇದೆಲ್ಲ ನಂದು, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಆಸ್ತಿ ಅಂತ ಅನ್ಕೊಂಡಾಗ ನಾವು ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಆದ್ರೆ ಇದೆಲ್ಲ ಭಗವಂತಂದು. ನಾನು ಕೇವಲ ಇದರ ಜವಾಬ್ದಾರಿ ನೋಡ್ಕೊಳ್ತಿರೋ ಒಬ್ಬ ಟ್ರಸ್ಟಿ, ಒಬ್ಬ ನಿಮಿತ್ತ ಅಂತ ಭಾವಿಸಿದಾಗ ಆ ಕ್ಷಣವೇ ಆ ಭಾರದಿಂದ, ಬಂಧನದಿಂದ ನಾವು ಫ್ರೀ ಆಗ್ತೀವಿ. ಅಂದ್ರೆ
ಮಾಲೀಕತ್ವದ ಭಾವನೆಯಿಂದ ಪಾಲಕತ್ವದ ಭಾವನೆಗೆ ಬರೋದು. ಇದು ನಂದು ಅನ್ನೋದನ್ನ ಬಿಟ್ಟು ನಾನಿದರ ಉಸ್ತುವಾರಿ ಅಂತ ಯೋಚಿಸೋಕೆ ಶುರು ಮಾಡೋದು. ಈ ಒಂದು ಮೆಂಟಲ್ ಶಿಫ್ಟ್ ಅದೇ ಸ್ವಾತಂತ್ರ್ಯದ ಕೀಲಿ. ಹೌದು, ಇದಕ್ಕಾಗಿ ಒಂದು ಅಭ್ಯಾಸವನ್ನು ಸೂಚಿಸಿದ್ದಾರೆ. ನಮ್ಮನ್ನ ಕಟ್ಟಿ ಹಾಕಿರೋ ಸ್ಥೂಲ, ವ್ಯಕ್ತಿ, ವಸ್ತು ಮತ್ತು ಸೂಕ್ಷ್ಮ ಹಳೆ ಸಂಸ್ಕಾರ, ವ್ಯರ್ಥ ಆಲೋಚನೆ, ಬಂಧನಗಳ ಒಂದು ಲಿಸ್ಟ್ ಮಾಡಿ, ಈಗ ಇಲ್ಲದಿದ್ರೆ ಇನ್ಯಾವಾಗಲೂ ಇಲ್ಲ ಅನ್ನೋ ದೃಢ ಸಂಕಲ್ಪದಿಂದ ಒಂದೊಂದಾಗಿ ಅವರಿಂದ ಮುಕ್ತರಾಗೋಕೆ ಪ್ರಯತ್ನಿಸಬೇಕು. ಅದ್ಭುತ. ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಇದೊಂದು ಆತ್ಮಪರಿವರ್ತನೆಯ ಕಂಪ್ಲೀಟ್ ಗೈಡ್ ತರ ಇದೆ. ಒಂದು ಶ್ರೇಷ್ಠ ಮೈಂಡ್ಸೆಟ್ನಿಂದ, ದೈವಿಕ ನಶೆನಿಂದ ಶುರು ಮಾಡಿ ಜಗತ್ತನ್ನ ಬದಲಾಯಿಸೋ ಹವ್ಯಾಸ ಕೊಟ್ಟು, ಆ ಗುರಿಯನ್ನ ನೆನಪಿಡೋಕೆ ಒಂದು ವಿಜುವಲ್ ಟೂಲ್ ಕೊಟ್ಟು, ದಾರಿಯಲ್ಲಿ ಬರೋ ಅಪಾಯಗಳ ಬಗ್ಗೆ ಎಚ್ಚರಿಸಿ, ಕೊನೆಗೆ ನಮ್ಮ ಪ್ರಜ್ಞೆಯನ್ನೇ ಮಾಲೀಕನಿಂದ ಪಾಲಕನಿಗೆ ಬದಲಾಯಿಸೋ ಹಂತದವರೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಹೌದು, ಇದು ಕೇವಲ ಕೇಳಿ ಮರೆಯೋ ಜ್ಞಾನ ಅಲ್ಲ, ಬದಲಾಗಿ ಅನುಭವಕ್ಕೆ ತಂದುಕೊಳ್ಳಬೇಕಾದ ಒಂದು ಪವರ್ಫುಲ್ ಜೀವನ ಶೈಲಿ. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮುನ್ನ ನಮ್ಮ ಕೇಳುಗರು ಆಲೋಚಿಸೋಕೆ ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ. ಖಂಡಿತ. ಇಂದು ನಾವು ಚರ್ಚಿಸಿದ ಆ 3 ಭಾಗಗಳ ಚಿತ್ರ ಇದೆಯಲ್ಲ, ಅಂದ್ರೆ ನಿಮ್ಮ ವರ್ತಮಾನದ ಸ್ವರೂಪ, ಭವಿಷ್ಯದ ದೇವತಾ ಸ್ವರೂಪ ಮತ್ತು ನಿಮ್ಮ ಮಾರ್ಗದರ್ಶಕನಾದ ಪರಮಾತ್ಮ. ಈ ಚಿತ್ರವನ್ನ ಮನಸ್ಸಿನಲ್ಲಿ ಕಲ್ಪಿಸ್ಕೊಡಿ. ಆ ಅತ್ಯುನ್ನತ ಸ್ವರೂಪವನ್ನ ತಲುಪೋಕೆ ನಿಮ್ಗೆ ಅಡ್ಡಿಯಾಗಿರುವ ಒಂದು ಸೂಕ್ಷ್ಮ ಬಂಧನ ಯಾವುದು ಅಂತ ನಿಮ್ಗನ್ನಿಸ್ತೆ. ಅದು ಒಂದು ಹಳೆಯ ಅಭ್ಯಾಸ ಇರ್ಬೋದು, ಒಂದು ಭಯ ಇರ್ಬೋದು, ಅಥವಾ ಯಾರ ಮೇಲಾದ್ರೂ ಇರೋ ಒಂದು ನಿರೀಕ್ಷೆ ಆಗಿರ್ಬೋದು. ಆ ಒಂದು ಬಂಧನವನ್ನ ಗುರುತಿಸಿ ಅದರಿಂದ ಹೊರಬರೋಕೆ ನೀವು ಇಡಬಹುದಾದ ಮೊದಲ ಅತಿ ಸಣ್ಣ ಹೆಜ್ಜೆ, ಫಸ್ಟ್ ಸ್ಟೆಪ್ ಏನಾಗಿರ್ಬೋದು? ಇದ್ರ ಬಗ್ಗೆ ಯೋಚನೆ ಮಾಡಿ. ಓಂ ಶಾಂತಿ.